ಯರಗಟ್ಟಿ ಭಾಗದಿಂದ, ಇನ್ನು ಸವದತ್ತಿ ಭಾಗದಿಂದ ನಮ್ಮ ವಿರೂಪಾಕ್ಷ ಮಾಮಿಯವರಿಗೆ ಅವರಿಗೆಲ್ಲ ಆಗಿದ್ದಂಥ ನಮ್ಮ ಇದು ಅವರೆಲ್ಲ ಸಹಕಾರ ಮಾಡಿ ಸೊ ಅವರು ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿರೂಪಾಕ್ಷ ಮಾಮಿಯವರಿಗೆ ಸವದತ್ತಿಯಿಂದ ಅವಿರೋಧ ಆಯ್ಕೆ ಮಾಡಿದ್ರು. ಸೊ ಇಲ್ಲಿದ ರೈತರಿಗೆ ನಾಳೆ ಡಿಸಿಸಿ ಬ್ಯಾಂಕ್ ಸಮಾಧಾನ ಶಾಂತಿ ಇಲೆಕ್ಷನ್ ಆಗಬೇಕು. ಮುಂದಿನ ದಿನಮಾನದಲ್ಲಿ ಎರಡೂ ಭಾಗದ ರೈತರಿಗೆ ಈ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಇಲೆಕ್ಟ್ ಆಗಿ ಹೋಗ್ತಾರೆ. ಬ್ಯಾಂಕ್ ಮುಖಾಂತರ ಹಿಂದೇನೆಲ್ಲ ನಮ್ಮ ಹಿಂದಿನ ದಿವಂಗತ ಆನಂದ್ ಮಾನವರು ಕೆಲಸ ಮಾಡಿದ್ರು ಅವಕ್ಕೆ ಹೆಚ್ಚು ಕೆಲಸ ಇವರೆಲ್ಲ ಇಬ್ಬರು ನಿರ್ಲಕ್ಷ್ಯ ಮಾಡಿ ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕು ನಮ್ಗೆ ಇಷ್ಟ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವಿರೋಧ ಆಯ್ಕೆ ಮಾಡ್ತಾ ಇದ್ವಿ. ಮತ್ತು ಸವದತ್ತಿ ಯರಗಟ್ಟಿ ತಾಲೂಕಿನ ಎಲ್ಲಾ ಪಕ್ಷದ ಮುಖಂಡರು, ಎಲ್ಲಾ ಪಾರ್ಟಿ ಪಕ್ಷದ ಮುಖಂಡರು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಈ ತರ ನಾವು ನಿರ್ಣಯ ತಗೋತಾರೆ ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ಸಹಕಾರ ಕೊಡಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡು ಎರಡೂ ಒಂದು ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥ ಬ್ಯಾಂಕಿಗೂ ಒಳ್ಳೇದಾಗ್ತೈತಿ, ತಾಲೂಕಿಗೂ ಒಳ್ಳೇದಾಗ್ತೈತೆ ಅಂತ ಇದೆಲ್ಲ. ಯಾಕಂದ್ರೆ ಈ ಎರಡೂ ಸೀಟ್ ಗಮನಿಸಿದ್ದು ನಾ ಈಗಾಗಲೇ ಮಾಧ್ಯಮ ಮುಖಾಂತರ ಸಾಕಷ್ಟು ಹೇಳಿದ್ದೀನಿ. ನಾವೆಲ್ಲರೂ ಜನರ ಆಶೀರ್ವಾದದಿಂದ ದೇವರ ಆಶೀರ್ವಾದ ಈ ಸಲ 16ರಲ್ಲಿ 12 ಸೀಟ್ ನಾವು ಗೆದ್ದೇ ಗೆಲ್ತೀವಿ. ಮತ್ತು 12 ಸೀಟ್ ಗೆದ್ದ ನಂತರ ನಾವು ಖಂಡಿತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದ ಗುಂಪಿನವ್ರು ಮಾಡ್ಕೋತೀವಿ. ಅದರಿಂದ ಮುಂದಿನ ದಿನಮಾನದಲ್ಲಿ ಈಗ 60,000 ಕೋಟಿ ಬ್ಯಾಂಕ್ ಇರೋದನ್ನ ಎಲ್ಲರೂ ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಸುಮಾರು 100 ವರ್ಷದ ಬ್ಯಾಂಕ್ ಅಂತ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವು ಈಗ ನಾವು ಎಲ್ಲ ಕೂಡಿ 6,500 ಕೋಟಿ ಡಿಪಾಸಿಟ್ ತೆಗೆದ್ವಿ. 3,400 ಕೋಟಿ 0% ಕೊಟ್ಟಿದ್ವಿ. ಮುಂದಿನ ದಿನಮಾನದಲ್ಲಿ ಇದೇ ಬ್ಯಾಂಕು 10,000 ಕೋಟಿಗೆ 5,000 ಡಿಪಾಸಿಟ್ ಹೋಗ್ಬೇಕು. ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಬರೋಕೆ, ಯಾಕಂದ್ರೆ 0% ಸಾಲ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಇಂಥ ಒಳ್ಳೆ ಒಳ್ಳೆ ಸ್ಕೀಮ್ ಎಲ್ಲ ಮುಂದಿಟ್ಕೊಂಡು ಎಷ್ಟು ಸಾಧ್ಯ ಆಗ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಸೀಟ್ ನಾವಿರೋ ಆಯ್ಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅನಿವಾರ್ಯ ಬಂದಲ್ಲಿ ಚುನಾವಣೆ ಮಾಡ್ತೀವಿ. ಅದಕ್ಕೆ ಇದಕ್ಕೆಲ್ಲ ಇದೇನು ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಮಾಡಲು ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಯರಗಟ್ಟಿ ಭಾಗದವರು, ಸವದತ್ತಿ ಭಾಗದವರು, ವಿಶೇಷವಾಗಿ ಮಾನ್ಯ ಶಾಸಕರು, ವಿರೂಪಾಕ್ಷ ಮಾಮಿ ಎಲ್ಲ ಏನು ಈ ಸಹಕಾರ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರು ತಮ್ಮ ಮುಖಾಂತರ ಅನಂತ ಕೋಟಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮುಂದಿನ ದಿನದಲ್ಲಿ ಖಂಡಿತ ಒಳ್ಳೆಯದಾಗ್ತದೆ. ಇದು ಇವತ್ತೆಲ್ಲ ನಾವು ಮೀಟಿಂಗ್ ಮಾಡಿ ಅವರೆಲ್ಲ ಅನುಮತಿಸಿಕೊಂಡು ಇವತ್ತು ಘೋಷಣೆ ಮಾಡ್ತಾರೆ. ಇದರ ಜೊತೆಗೆ ಎಲ್ಲ ನಮ್ಮ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಅವ್ರಿಗೆ ನಮ್ಮ ಅಜಿತ್ ದೇಸಾಯಿ ಅವರಿಗೆ ಯಾಕಂದ್ರೆ ಅವ್ರಿಗೆ ಹಿಂದೆ ಕಳ್ಕೊತೀವಿ ಮುಂದೆ ಅವ್ರಿಗೆ ಏನು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವು ಹೇಳಿದ್ವಿ ಇದನ್ನು ಹಿಂದೆ ತಕೊಂಡು ಸಹಕಾರ ಮಾಡಬೇಕು. ಮತ್ತು ಅವ್ರಿಗೆ ಯಾಕಂದ್ರೆ ಏನಾಗುತ್ತೆ ಬೆಳಗಾವಿ ಹಾಲು ಒಕ್ಕೂಟಲ್ಲಿ 2 ಆಡಳಿತ ಮಂಡಳಿ ಸದಸ್ಯರಿರ್ತಾರೆ. ನಾನು ಡೈರೆಕ್ಟ್ ಇರ್ತಾರಲ್ಲ ಅದನ್ನೊಂದು ನನ್ನ ಕ್ಷೇತ್ರಕ್ಕೆ ತಗೋತಾ ಇದ್ದೀನಿ, 60 ಕ್ಷೇತ್ರದ. ಇನ್ನೊಂದಂದ್ರೆ ನನಗೂ ಕ್ಷತ್ರಿಯ ಸಮಾಜಕ್ಕೊಂದು ಪ್ರತಿನಿಧಿ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಬೆಳಗಾವಿ ಹಾಲು ಒಕ್ಕೂಟದವರು ನಾನು ನಿರ್ದೇಶನ ಮಾಡ್ಕೊತಾ ಇದ್ದೀನಿ ಯರಗಟ್ಟಿದ್ದಾರೆ. ಒಂದು ನಮ್ಮ 60 ವಿಧಾನಸಭಾ ಕ್ಷೇತ್ರವನ್ನು ಮಾಡ್ಕೊತಾ ಇದ್ದೀನಿ. ಮಾಡಂದ್ರೆ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿ ನಾವೆಲ್ಲ ನಮ್ಮ ಜನಕ್ಕೂ ಹೇಗೆ ನೋಡಪ್ಪ ಅವ್ರನ್ನ ನಾವು ಕೆಡಿಸಲ್ಲ, ಅವರು ಗೌರವಪೂರ್ವವಾಗಿ ಅವ್ರಿಗೊಂದು ಅಧಿಕಾರ ಕೊಡ್ತಾ ಇದ್ದೀವಿ. ಅವ್ರ ಅಧಿಕಾರದಾಗಿರ್ತಾರು ಎಲ್ಲ ಕೂಡ. ಯಾಕಂದ್ರೆ ಈಗ 2 ಜನ ಡೈರೆಕ್ಟ್ ಇದ್ದು ನಿಮ್ಮ ಸವದತ್ತಿಗೆ ಈಗ ಒಕ್ಕೂಟದವ್ರು 3ನೇ ಜನ ಡೈರೆಕ್ಟ್ ಇರ್ತಾರೆ. ಎಲ್ಲ ಕೂಡ ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕು. ಅದಕ್ಕೆ ತಂದೆಲ್ಲ ಮಾಧ್ಯಮದವ್ರು ಹೇಳಿ ನನಗೆ ಅದು ಕೆಲವೊಂದು ವಿಚಾರ ಇಲ್ಲೇ ಹೇಳ್ತಂತೇಳಿ ಅದಕ್ಕೆ ಅವರೆಲ್ಲ ಇದ್ದಂತ ಸೊಸೈಟಿ ಸದಸ್ಯರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಂದ್ರೆ ಮಾನ್ಯ ಶಾಸಕ ಈ ಭಾಗದ ಡೈರೆಕ್ಟ್ ಆದ ನಂತರ ನಮ್ಮ ಸೊಸೈಟಿಗೆ ನಮಗೆ ಪಕ್ಷದ ಏನೂ ತೊಂದರೆ ಆಗಲ್ಲ. ಮಾನ್ಯ ಶಾಸಕರು ಒಪ್ಕೊಂಡಾರದ ನಾವು ಯಾವ ಸೊಸೈಟಿಗೂ ನಾವು ತೊಂದರೆ ಮಾಡಿಲ್ಲ. ಈ ಕಡೆ ಸವದತ್ತಿ ಇರ್ಬೋದು ಅಥವಾ ಯರಗಟ್ಟಿ ಇರ್ಬೋದು, ಯಾರ ರೈತರಿಗೆ ತೊಂದರೆ ಆಗ ಯಾವ ಸೊಸೈಟಿಗೆ ಇದಾಗಲ್ಲ. ಇಬ್ಬರು ಆಡಳಿತ ಮಂಡಳಿ ಸದಸ್ಯರು ನಿಮ್ಮೆಲ್ಲರ ಆಶೀರ್ವಾದ, ದೇವಿ ಎಲ್ಲಮ್ಮ ತಾಯಿ ಆಶೀರ್ವಾದದಿಂದ ಅವಿರೋಧ ಆಯ್ಕೆ ಆಗೋದು ಸತಸಿದ್ಧ. ಇಬ್ಬರು ಅವಿರೋಧ ಆಯ್ಕೆ ಆಗ್ತವೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಮುಂದಿನ ದಿನಮಾನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಎರಡೂ ತಾಲೂಕಿಗೆ ಇನ್ನೂ ಎಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ ಮೇಲೆ ಕೆಲಸ ಮಾಡೋಕ್ಕೆ ತಮ್ಮಲ್ಲಿ ವಿಷಯ ತಮ್ಮ ಗಮನ ಮುಖಾಂತರ ಎರಡೂ ತಾಲೂಕಿನ ಜನರಿಗೆ ತರಬೇಕಾಯ್ತು ತಂದಿದ್ದು. ಇದು ಮತ್ತೆ ತಮ್ಮದೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.